ಅಖಾಡ ಬಿಗ್ ಫೈಟ್ ವಿಶೇಷಣ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ಈಗ ಸಿದ್ದರಾಮಯ್ಯ ಅಂತ ಒಬ್ಬ ನಾಯಕರು ಮುಖ್ಯಮಂತ್ರಿ ಆಗಿದ್ದಾಗ ಯಾರೋ ಈ ಸೆಷನ್ ಲಾಸ್ಟ್ ಅಂತಾರೆ, ಇನ್ಯಾರೋ ಬಜೆಟ್ ಮಂಡಿಸ್ಬಿಡ್ತಾರೆ ಅಂತಾರೆ, ಇನ್ಯಾರೋ ದೇವರಾಜ ಅರಸೋರ ಟೈಮ್ ರೆಕಾರ್ಡ್ ಮೀರಿಸಿದ ಮೇಲೆ ಅವ್ರದ್ದೇನೋ ಆಗುತ್ತೆ ಅಂತಾರಲ್ಲ, ಅಂಥ ಒಬ್ಬ ಲೀಡರ್ ಅವರಾಗ ಅವ್ರು ಬಿಟ್ಕೊಟ್ರೆ ಇನ್ನೊಬ್ರಿಗೆ ಅಧಿಕಾರ, ಅಂಥವರಿಂದ ನಾನು ಚೇರ್ ಕಸಿದ್ಕೊಂಡ್ಬಿಡ್ತೀನಿ, ಚೇರ್ ಎಳೆದು ಬಿಡ್ತೀನಿ, ಅವ್ರನ್ನ ಕಿತ್ತಾಕ್ಬಿಡ್ತೀನಿ, ಇನ್ನೊಬ್ರು ತಂದು ಕೂರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅವರನ್ನು ಯಾವ ರೀತಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಟೈಮಲ್ಲಿ ಒಂದು ಸೌಹಾರ್ದಯುತ ವಾತಾವರಣದಲ್ಲಿ ಇತ್ತೋ ಆ ಥರ ಒಂದು ಬೀಳ್ಕೊಡುಗೆ ಆದರೂ ಸಿಗಬೇಕು ಅವ್ರಿಗೆ. ಇಲ್ಲ ಅವರಾಗ ಅವರು ಬಿಟ್ಕೊಟ್ಟಾದರೂ ಬಿಟ್ಕೊಡ್ಬೇಕು. ಅವ್ರ ಕಡೆಯವ್ರಿಗೊಂದು ಅಭದ್ರತೆ ಇರುತ್ತೆ. ಡಿ ಕೆ ಶಿವಕುಮಾರ್ ಅವ್ರು CM ಆಗಿಬಿಟ್ರೆ ನಮ್ಮನ್ನೇನು ಮಾಡ್ತಾರಪ್ಪ ಅಂಥೇಳಿ, ಅದಕ್ಕೆ ಟೈಮ್ ಅಂಡ್ ಅಗೇನು ಸಿದ್ಧಾಂತನ ಇವ್ರು ಕಂಟಿನ್ಯೂ ಮಾಡಲಿ, ಜಾರಕಿಹೊಳಿ ಕಂಟಿನ್ಯೂ ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ ಅಂತ ಅವ್ರ ಮಗ ಹೇಳ್ತಾರೆ. ಪೂರ್ಣಾವಧಿಗೆ ಅವರೇ CM ಆಗಿರಲಿ ಅಂತ ಕೂಡ ಮಗ ಒಂದು ಕಡೆ ಮಾತಾಡ್ತಾರೆ. ಅದು ಅಭದ್ರತೆಯೋ ಅಥವಾ ಧೈರ್ಯವೋ ಅಥವಾ ಅವರ ಒಂದು ಆತ್ಮವಿಶ್ವಾಸವೋ ನನಗೆ ಗೊತ್ತಿಲ್ಲ, ನಾನು ಇದನ್ನು ಡಿಫೈನ್ ಮಾಡಲಾರೆ ಈ ಸಂದರ್ಭದಲ್ಲಿ. ಸೊ ಇಲ್ಲಿ ಇಂಥ ಲೀಡರನ್ನು ನೀವು ಅನ್ಸೆರೆಮೋನಿಯಸ್ ಆಗಿ ನೀವು ಆಚೆ ಕಳ್ಸೋಕ್ಕಾಗಲ್ಲ, ಕಿತ್ಕೊಂಬಿಡೋಕ್ಕೂ ಆಗಲ್ಲ, ಅಥವಾ ಒಂದು 30-40 ಜನ ಶಾಸಕರ ಬಲ ತೋರಿಸ್ಬಿಟ್ಟು ಕೂಡ ಅವ್ರಿಗೆ ಥ್ರೆಟ್ ಮಾಡೋಕ್ಕೂ ಆಗಲ್ಲ ಅಲ್ವಾ ಅಂತ. ಯಾವ ಪಕ್ಷದಲ್ಲಿ ಯಾವ ನಾಯಕರು ಬಹಳ ಪ್ರಬಲವಾಗಿರ್ತಾರೆ ಅಥವಾ ಯಶಸ್ವಿ ಆಗಿರ್ತಾರೆ, ಅಲ್ಲಿಯೂ ಕೂಡ ಹೈಕಮಾಂಡ್ ಅವರಿಗೆ ಮಣಿತಕ್ಕಂತ ಸಾಕಷ್ಟು ಉದಾಹರಣೆಗಳಿದಾವೆ. ಒಂದು ಮತ್ತೆ ಈ ಮಾಸ್ ಲೀಡರ್ಸ್ ಅಂತ ಇದ್ದಲ್ಲಿ ಅನ್ಸೆರಿಮೋನಿಯಸ್ ಆಗಿ ಅವ್ರನ್ನ ಕಳ್ಸೋದಕ್ಕೆ ಪ್ರಯತ್ನ ಆಗಲಿ ಅಥವಾ ಆ ಮೂರ್ಖತನ ದಡ್ಡತನ ಅಂತ ನಾವೇನ್ ಹೇಳ್ತೀವಿ ಅಂತವೆಲ್ಲ ಮಾಡೋದಕ್ಕೆ ಬಹಳ ಜನ ಹಿಂಜರಿತಾರೆ, ಬಹಳ ಪಕ್ಷಗಳು ಹಿಂಜರಿತಾರೆ. ಬಟ್ ಯಡಿಯೂರಪ್ಪನವ್ರದ್ದು ಮಾಡಿತ್ತು, ಬಿಜೆಪಿ ಯಡಿಯೂರಪ್ಪನವ್ರು ಮಾಡಿತ್ತು, ಅದರಲ್ಲಿ ಅನುಭವಿಸಿದ್ರು ಅವರು. ಯಡಿಯೂರಪ್ಪನವ್ರನ್ನ ಮೊದಲು ಕೂಡ ಅವ್ರಿಗೆ ಅಧಿಕಾರ ಕೊಡದೇ ಇದ್ದಾಗ ಏನೇನಾಗಿದೆ ಅನ್ನೋದು ಪಕ್ಷಕ್ಕೆ ಗೊತ್ತಿದೆ. ಇನ್ನೊಂದು ಪಕ್ಷ ಕಟ್ಬೇಕಾಯ್ತು, ಅವರು ಯಾವ ನಂಬರ್ ಬಂದ್ ನಿಂತರು ಬಿಜೆಪಿ ಅನ್ನೋದು ಅವ್ರಿಗೂ ಗೊತ್ತಿದೆ. ಹಾಗಾಗಿ ಈ ಪ್ರಬಲವಾದ ಲೀಡರ್ಗಳು ಇದ್ದಲ್ಲಿ ಅವ್ರನ್ನ ಮನವೊಲಿಸಿನೇ ಅವ್ರಿಗೆ ಅವರಿಂದ ನೀವು ಅಧಿಕಾರ ತೆಗೆದುಕೋಬೇಕಾಗ್ತದೆ ಅಥವಾ ವಾಲಂಟರಿಯಾಗಿ ಬಿಟ್ಕೊಡೋ ಹಾಗೆ ಅವ್ರ ಸಮ್ಮುಖದಲ್ಲೇ ಅವರ ನಾಯಕತ್ವದಲ್ಲೇ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈ ಸದಾನಂದ ಗೌಡರನ್ನ ಮಾಡ್ಬೇಕು ಅಂತ ಯಡಿಯೂರಪ್ಪ ನಿರ್ಧಾರ ಮಾಡಿದ್ರು. ಆ ಟೈಮ್ ನಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಪ್ರಬಲ ಅಭ್ಯರ್ಥಿ ಆಗಿದ್ರು ಮುಖ್ಯಮಂತ್ರಿ ಬಣಕ್ಕೆ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಾಗ ಯಡಿಯೂರಪ್ಪನವರು ಮನಸ್ಸಿಗೆ ಏನಾಗಬೇಕಾಗಿತ್ತು ಅದೇ ಆಯ್ತು. ಅವಾಗ ಜಗದೀಶ್ ಶೆಟ್ಟರ್ ಆಗ್ಲಿಲ್ಲ, ನೆನಪಿರ್ಬೇಕು. ಆದ್ರೆ ಮತ್ತೊಮ್ಮೆ ಸದಾನಂದ ಗೌಡ್ರಿಗೆ ಬೇಡ ಅನ್ನಿಸ್ತು ಯಡಿಯೂರಪ್ಪನವ್ರಿಗೆ, ಜಗದೀಶ್ ಶೆಟ್ಟರ್ ಬೇಕು ಅನ್ನಿಸ್ತು. ಅವಾಗ ಸದಾನಂದ ಗೌಡರ್ನ ಹೆಂಗ್ ಇಳಿಸ್ಬೇಕಾಗಿತ್ತು ಹಂಗ್ ಇಳಿಸಿ ಜಗದೀಶ್ ಶೆಟ್ಟರ್ನ ಮಾಡಿದ್ರು. ಅಂದ್ರೆ ಇವರು ಮನಸ್ಸಿನ ವಿರುದ್ಧವಾಗಿ ಹೈಕಮಾಂಡ್ ಕೂಡ ಹೋಗೋದಿಲ್ಲ. ಈಗ ಬೊಮ್ಮಾಯಿ ಅವ್ರ ವಿಚಾರದಲ್ಲೂ ಹಂಗೆ ಆಯ್ತು. ಇದು ಕಾಂಗ್ರೆಸ್ ಇದೆಲ್ಲ ನಾನು ಬಿಜೆಪಿ ಹೇಳ್ತಾ ಇರೋದು. ಈಗ ನೀವು ಕಾಂಗ್ರೆಸ್ ವಿಚಾರಕ್ಕೆ ಬಂತು ಅಂತಂದ್ರೆ ವೀರೇಂದ್ರ ಪಾಟೀಲ್ ಬಹಳ ಪ್ರಬಲ ಮುಖ್ಯಮಂತ್ರಿ ಆಗಿದ್ದು, ಒಂದು ಜಾತಿಯಿಂದ ಆಗ್ಲಿ ಅಥವಾ ಜಾತಿ ಜನಬೆಂಬಲದಿಂದ ಆಗ್ಲಿ ಅಥವಾ ಅಧಿಕಾರದ ರೀತಿಯಿಂದ ಆಗ್ಲಿ ಬಹಳ ಪ್ರಬಲ ವ್ಯಕ್ತಿ. ಆದ್ರೆ ಅವನ್ನ ಅನ್ಸೆರಿಮೋನಿಯಸ್ ಆಗಿ ಇಳಿಸಿರೋದ್ರಿಂದ, ಬಂಗಾರಪ್ಪನವ್ರನ್ನ CM ಮಾಡಿರೋದ್ರಿಂದ ಸಾಕಷ್ಟು ಪ್ರತಿರೋಧ ಒಡ್ಡಾಯ್ತು ಅದಕ್ಕೆ. ಆನಂತರ ಸಾಕಷ್ಟು ಆ ಪಕ್ಷ ಅನುಭವಿಸ್ತು. ನಂತರ ಬಂಗಾರಪ್ಪನವ್ರನ್ನ ಇಳಿಸಿ ವೀರಪ್ಪ ಮೊಯ್ಲಿ ಅವ್ರನ್ನ ತರಬೇಕಾಯ್ತು. ವೀರಪ್ಪ ಮೊಯ್ಲಿ ಅವ್ರನ್ನ ಯಾಕೆ ಅಂತಂದ್ರೆ ಎಲೆಕ್ಷನ್ ಬರ್ತಾ ಇತ್ತು, ಆ ಟೈಮ್ ನಲ್ಲಿ ಒಂದು ಒಳ್ಳೆ ಫೇಸ್ ಬೇಕಾಗಿತ್ತು, ಫೇಸ್ ಲಿಫ್ಟ್ ಬೇಕಾಗಿತ್ತು ಪಾರ್ಟಿಗೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವ್ರು ಅಂತಂದ್ರು. ಅಂದ್ರೆ ಈ ಸಡನ್ ಆಗಿ ನಿರ್ಧಾರ ಏನಾದ್ರು ತೆಗೆದುಕೊಂಡು ಅವ್ರನ್ನ ಪದಚ್ಯುತಿ ಮಾಡ್ಬೇಕು ಅಥವಾ ಅವ್ರನ್ನ ಒತ್ತಡದಿಂದ ತೆಗಿಬೇಕು ಅಂದ್ರೆ ಮೊದಲೇದ್ದು ಹೈಕಮಾಂಡ್ ಬಹಳ ಪ್ರಬಲವಾಗಿರ್ಬೇಕು. ಅದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಲ್ಲಿ ಇಲ್ಲ. ಎರಡನೇದ್ದು, ಆ ಲೀಡರು ಸ್ವಲ್ಪ ವೀಕ್ ಇದ್ರೆ ಅಥವಾ ಅವ್ರ ವೀಕ್ನೆಸ್ ಏನಾದ್ರು ಇದ್ರೆ ಅದರಿಂದ ಅವ್ರನ್ನ ಹೊರಗೆ ತೆಗೆಯೋದು ಸ್ವಲ್ಪ ಈಸಿ ಆಗಿರುತ್ತೆ ಹೈಕಮಾಂಡ್. ಬಟ್ ಈಗ ಪ್ರಸ್ತುತ ಪರಿಸ್ಥಿತಿ ಆತರ ಇಲ್ಲ. ಹಾಗಾಗಿ ಈ ನಮ್ ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿ ಮಾಡಿಸೋದಾಗ್ಲಿ ಅಥವಾ ಅದರಿಂದ ಕಡಿಮೆ ಅವ್ರಿಗೆ ಬೇರೆ ಜವಾಬ್ದಾರಿಗಳನ್ನ ಕೊಡೋದಾಗ್ಲಿ ಅಂತ ಏನಿದೆ ಇಲ್ಲ, ಅದು ಬರೀ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂತದೆ ಅನ್ನಕ್ಕಾಗಲ್ಲ ಇಲ್ಲಿ. ಈಗ ಸಂಕೇತ್ ಸರ್, ಈಗ 40 ಅಥವಾ 48, 100 ಅಥವಾ 92, 100 ಅಥವಾ 92 ಇದನ್ನ ಈಕ್ವಲ್ ಅಂತ ಕರಿತೀರಾ ನೀವು, ಇಲ್ಲ ಒಂದು ಜಾಸ್ತಿ ಇದೆ ಒಂದು ಕಡಿಮೆ ಇದೆ ಅಂತ ಕರಿತೀರಾ ನೀವು? ನೋಡಿ, ಒಂದು ಜಾಸ್ತಿ ಒಂದು ಕಡಿಮೆನೆ, ಅದರಲ್ಲಿ ಎರಡು ಮಾತಿಲ್ಲ. ಇದು ನೀವು ಅಂಕಿ ಅಂಶಗಳ ಲೆಕ್ಕಾಚಾರಕ್ಕೆ ಹೋದಾಗ ಕುದುರೆ ವ್ಯಾಪಾರಗಳು ಬೇರೆ ನಾನು ಹೇಳ್ತಾ ಇರೋದು, ಕೊನೆ ಅಸ್ತ್ರ ಅದು. ಆದ್ರೆ ಅಲ್ಲಿವರೆಗೆ ನೀವು ನಂಬರ್ ಎಷ್ಟಿರ್ತದೆ ಅಥವಾ ನೀವು ಪರೇಡ್ ಮಾಡಿದಾಗ ಎಷ್ಟು ನಂಬರ್ ಇರ್ತದೆ ಅಥವಾ ನೀವು ಸಿಗ್ನೇಚರ್ ಮಾಡಿಕೊಟ್ರಿ ಎಷ್ಟು ನಂಬರ್ ಬರ್ತದೆ ಬೆಂಬಲಕ್ಕೆ ಸಂಬಂಧಪಟ್ಟಂಗೆ, ಅವು ಎಲ್ಲದರ ಮೇಲೆ ನಿರ್ಧಾರ ತಗೊಂತಾರೆ. CLP ಮೀಟಿಂಗ್ ನಡೆದಾಗ ಏನಾಗುತ್ತೆ ಕೊನೆಗೆ ಅದ್ರ ಮೇಲೆ ಸಾಕಷ್ಟು ನಿರ್ಧಾರಗಳು ಬರ್ತವೆ. ಅಂದ್ರೆ
ಈ ಸಿದ್ದರಾಮಯ್ಯನವರು ಪ್ರಬಲ ಅಲ್ಲ ಅಂತಲ್ಲ, ಆದ್ರೂ ಕೂಡ ಎಷ್ಟೋ ಜನ ಅವ್ರನ್ನ ಬಯಸಬಹುದು. ಏನಂತಂದ್ರೆ ಈ ಹೊಸ ವ್ಯಕ್ತಿಗೆ ಒಂದು ಅವಕಾಶ ಕೊಡೋಣ, ಬೇರೆ ಯಾರಾದ್ರೂ ಒಂದು ಅವಕಾಶ ಕೊಡೋಣ ಅನ್ನೋ ವಿಚಾರಗಳು ಬರಬಹುದು. ಅಥವಾ ಮತ್ತೊಬ್ಬರ ನೇತೃತ್ವವನ್ನು ವಹಿಸಿ ಅವ್ರ ಜವಾಬ್ದಾರಿಯನ್ನು ಕೂಡ ನಾವು ಅನುಭವಿಸೋಣ. ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಬರ್ ತೋರಿಸುವಂತ ಅನಿವಾರ್ಯತೆಯನ್ನ ಸಿದ್ದರಾಮಯ್ಯನವರ ಬಣ ತೋರಿಸ್ತಾ ಇದೆಯಾ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆನೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಬಳಿ ನಂಬರ್ ಇಲ್ವಲ್ಲ, ನಿನ್ನ ಬಳಿ ನಂಬರ್ ಇಲ್ವಲ್ಲ ಅಂತ ಹೇಳಿ ನಂಬರ್ ತೋರಿಸೋ ಅನಿವಾರ್ಯತೆಗೆ ಡಿನ್ನರ್ ಮೀಟಿಂಗ್ ಕರೆದರ ಅಂತ? ನೋಡಿ, ಸಿದ್ದರಾಮಯ್ಯನವರ ಪ್ರಾಬಲ್ಯದ ಬಗ್ಗೆ ಮಾತನಾಡೋದಾದ್ರೆ ಹೈಕಮಾಂಡ್ಗೆ ಸಂಪೂರ್ಣ ಅರಿವಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡ್ತಾ ಇದೆ, ಕಂಟಿನ್ಯೂಸ್ ಅವ್ರ ಜೊತೆ ಟಚ್ ನಲ್ಲಿದೆ, ಯಾವಾಗ ಏನು ಕಮ್ಯುನಿಕೇಶನ್ ಮಾಡ್ಬೇಕು ಮಾಡ್ತಾನೆ ಇದೆ ಅವ್ರ ಜೊತೆಗೆ. ಬಟ್ ಆ ರೀತಿ ಶಿವಕುಮಾರ್ ಅವ್ರ ಜೊತೆಗೆ ಆಗ್ತಾ ಇಲ್ಲ. ಅದರ ಅರ್ಥ ಶಿವಕುಮಾರ್ ಪ್ರಬಲ ಅಲ್ಲ ಅಂತಲ್ಲ, ಶಿವಕುಮಾರ್ ಅವ್ರಿಗೆ ಜನಬೆಂಬಲ ಅಥವಾ ಜನಪ್ರತಿನಿಧಿಗಳ ಬೆಂಬಲ ಅಷ್ಟೇ ಸಿಗ್ತಾ ಇಲ್ಲ ಅನ್ನೋ ಸಂಪೂರ್ಣ ಮಾಹಿತಿ, ಅಥವಾ ಸದ್ಯದ ಮಟ್ಟಿಗೆ ಆ ವಿಚಾರವನ್ನು ಕನ್ವಿನ್ಸ್ ಮಾಡುವಲ್ಲಿ ಶಿವಕುಮಾರ್ ವಿಫಲರಾಗಿದ್ದಾರೆ ಹೈಕಮಾಂಡಿಗೆ. ಅಂದ್ರೆ ನನ್ ಜೊತೆಗೂ ನಂಬರ್ ಇದೆ, ನನ್ ಜೊತೆಗೂ ಜನ ಇದ್ದಾರೆ ಅಂತ ತೋರ್ಸೋದ್ರಲ್ಲಿ. ಹಾಗಾಗಿ ಇವರು ನಂಬರ್ ಅನ್ನ ಪ್ರೂವ್ ಮಾಡಿ ಹೈಕಮಾಂಡ್ ಅನ್ನ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಬರೀ ಗಮನ ಸೆಳೆದ್ರೆ ಆಗಲ್ಲ. ಅಲ್ಲಿ ಗಮನ ಸೆಳೆಯಬೇಕು, ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಹೈಕಮಾಂಡ್ ಮೇಲೆ ದಬ್ಬಾಳಿಕೆ ಮಾಡುವಂತ ಪ್ರಾಬಲ್ಯ ಇದ್ರೆ ಮಾತ್ರ ನೀವು ಅಧಿಕಾರವನ್ನು ಒಬ್ಬರು, ಅದು ಪ್ರಬಲವಾದ ವ್ಯಕ್ತಿ ಸಿದ್ದರಾಮಯ್ಯ, ಅವರಿಂದ ಅಧಿಕಾರ ಕಸ್ಕೋಬೇಕಂದ್ರೆ ಅವರಕ್ಕಿಂತ ಪ್ರಬಲವಾಗಿರ್ಬೇಕು. ಕರೆಕ್ಟ್. ಅವರ ಸರಿಸಮ ಅಲ್ಲ ನಾನು ಹೇಳ್ತಾರೆ, ಅವ್ರಕ್ಕಿಂತ ಪ್ರಬಲ ಆಗಿದ್ರೆ ಮಾತ್ರ ಕಿತ್ಕೋಬಹುದು. ಇಲ್ಲ ಅಂದ್ರೆ ಮನವೊಲಿಸೇನೆ ನೀವು ಅದೇನೋ ಹೇಳ್ತಾರಲ್ಲ, ನಮ್ ಕಡೆ ಒಂದ್ ಗಾದೆ ಮಾತಿದೆ, ಕಾಲ್ ಬಿದ್ದು ಕಾಲುಂಗುರ ಬಿಚ್ಕೊಳ್ಳೋದು ಅಂತ ಹೇಳ್ತಾರೆ. ಆ ರೀತಿ ಮಾತ್ರ ಇದು ಸಾಧ್ಯ, ಮತ್ತೊಂದು ಯಾವ್ದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ.